ಸಂಜಿಕ ಜಿಟಿ ಜಿಟಿ ಮಳಿ ಇದ್ದಾಗ ಚಾ ಜೋಡಿ ಕುರುಮ್ ಅಂತ ತಿನ್ನಕ್ಕೆ ಏನಾರ ಇದ್ರೆ ಎಷ್ಟು ಮಸ್ತ್ ಅನ್ಸುತ್ತಲ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದ ಸ್ಪೆಷಲ್ ಆಗಿರೋ ಕಾಂದಾ ಬಜ್ಜಿ ತೋರ್ಸಾತರಿ. ಇದಕ್ಕೆ ಉಳ್ಳಾಗಡ್ಡಿ ಬಜ್ಜಿ, ಈರುಳ್ಳಿ ಬಜ್ಜಿ, ಪಕೋಡ ಅಂತಲೂ ಕರೀತಾರೆ. ಈ ಪಕೋಡ ಆರಿದ್ಮ್ಯಾಗೂ ಕ್ರಿಸ್ಪಿಯಾಗಿ ಕುರುಕುರು ಇರಬೇಕಂದ್ರೆ ಹೆಂಗಂತ ಹೇಳ್ತೀನಿ. ಅದಕ್ಕೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡ್ರಿ. ಯಾರೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದ ಹಂಗೆ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಬರ್ರಿ ಸ್ಟಾರ್ಟ್ ಮಾಡೋಣ. ನಾ ಇಲ್ಲಿ ಮೀಡಿಯಮ್ ಸೈಜ್ದು 4 ಉಳ್ಳಾಗಡ್ಡಿನ ಹಿಂಗೆ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲು ಇಲ್ಲ ಸ್ಟೀಲ್ ಬುಟ್ಟಿ ಒಳಗೆ ಹಾಕ್ಕೊಂಡು ಹಿಂಗೆ ಕೈಲೇ ಮಿಕ್ಸ್ ಮಾಡಿದಾಗ ಹಿಂಗೆ ಉದುರು ಆಗ್ತವೆ. ಆಮೇಲೆ ಇದಕ್ಕೆ 1 ಚಮಚ ಜೀರಿಗೆ, 1-2 ಚಮಚ ಖಾರ, ನೀವು ಖಾರ ಬೇಕಾದ್ರೆ ಹೆಚ್ಚು ಕಡಿಮೆ ಬೇಕಂದ್ರೆ ನೋಡ್ಕೊಂಡು ಹಾಕೋಬೋದು. 1 ಚಮಚ ಉಪ್ಪು, 1 ಚಮಚ ಅಜ್ವಾನ ಹಿಂಗೆ ಕೈಲೇ ತಿಕ್ಕಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಬೇಕು. ನೀರದು ಏನೋ ಹಾಕಬಾರ್ದು, ಹಂಗೆ ಎಲ್ಲನೂ ಒಣವ ಮಿಕ್ಸ್ ಮಾಡಬೇಕು. ಇದು ಭಾಳ ಸರಳದ, ರುಚಿನೂ ಹಂಗೆ ಇರುತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಅಡುಗೆ ಮಾಡೋಕ್ಕೆ ಬರಲಾರ್ದವರು, ಬ್ಯಾಚುಲರ್ಸು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ಉಳ್ಳಾಗಡ್ಡೆಗೂ ನೀರಿರುತ್ತೆ ಮತ್ತು ಉಪ್ಪು ಹಾಕಿರ್ತೇವಲ್ಲ ಅದು ನೀರು ಬಿಟ್ಟಂಗಾಗಿ ಎಲ್ಲನೂ ಚಲೋತ್ನಾಗ ಮಿಕ್ಸ್ ಆಗುತ್ತೆ. ಇದಕ್ಕೆ ಸ್ವಲ್ಪನೂ ನೀರು ಹಾಕೋದು ಬೇಡ. ಕಲಸಿದ್ಮ್ಯಾಗ ಬೇಕಾದ್ರೆ ನೋಡ್ಬೋದು ಇಲ್ಲಿ ಎಷ್ಟು ನೀರಾಗಿರ್ತದೆ. ಹಿಂಗೆ ಎಲ್ಲನೂ ಮಿಕ್ಸ್ ಮಾಡಿದ್ಮ್ಯಾಗ 2 ಚಮಚ ಅಕ್ಕಿ ಹಿಟ್ಟು, 1-2 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡತ್ತೇನೆ. ಈ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕಾದ್ರೂ ನೀರು ಹಾಕೋದದು ಏನೂ ಬೇಡ. ಇದಕ್ಕೆ ಅರಿಶಿನ, ಸಣ್ಣ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಅದನ್ನು ಹಾಕ್ತಾರೆ. ಇದ್ರೆ ಅದನ್ನು ಹಾಕ್ರಿ. ಎಲ್ಲ ಒಮ್ಮೆ ಹಾಕ್ಕೊಂಡು ಕಲಿಸ್ಬಾರ್ದು. ನಾ ಇಲ್ಲಿ ತೋರಿಸ್ದಂಗೆ ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಆಮೇಲೆ ಲಾಸ್ಟಿಗೆ ಹಿಟ್ಟು ಹಾಕ್ಕೊಂಡು ಕಲಿಸ್ಬೇಕು. ಇದಕ್ಕೆ ಸೋಡಾದೇನೂ ಬೇಕಾಗಿಲ್ಲ, ಆಪ್ಷನಲ್ ಬೇಕಂದ್ರೆ ಹಾಕೋಬೋದು. ನಂಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕನ್ಸಾಗ್ತದೆ. 1-2 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಸಾತೇನೆ. ಹಿಂಗೆ ಕಲಿಸ್ದಾಗ ಲಾಸ್ಟಿಗೆ ಒಂಥರ ಹಿಂಗೆ ಉದುರು ಆಗಬೇಕು. ನಾ ಇಲ್ಲಿ ತೋರಿಸ್ದಂಗೆ ಆ ಕನ್ಸಿಸ್ಟೆನ್ಸಿ ಬರೋ ತನಕ ಕಲಿಸ್ಕೋಬೇಕು. ನಾವು ಇದಕ್ಕೆ ಒಟ್ಟ ನೀರ ಹಾಕಿಲ್ಲ, ನೋಡ್ಬೋದು ಇಲ್ಲಿ ನೀವು ಇಲ್ಲಿ ಎಷ್ಟು ಹಸಿ ಆಗ್ಯದ. ಒಟ್ಟು ಇಲ್ಲಿ ನಾನು 4 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಗೆ 4 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡೇನಿ. ಕಲಿಸ್ದಾಗ ಇಲ್ಲಿ ನಾ ಇಲ್ಲಿ ತೋರಿಸ್ದಂಗೆ ಈ ಥರ ಬಿಟ್ಟಾಗ ಉದುರು ಬರಬೇಕು. ಈ ಕನ್ಸಿಸ್ಟೆನ್ಸಿ ಬರೋ ತನಕ ಕಲಿಸ್ಕೋಬೇಕು. ಇದು ಪಕೋಡ ಮಾಡೋ ಮುಂದೆ ಮೊದಲು ಎಣ್ಣೆ ಚಲೋತ್ನಾಗ ಕಾದಿರ್ಬೇಕು. ಹಾಕೋ ಮುಂದೆ ಉರಿ ಸಣ್ಣ ಇಡಬೇಕು. ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇಡಬೇಕು. ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಎಣ್ಣೆಯಾಗ ಬಿಡಬೇಕು. ಕಲರ್ ಚೇಂಜ್ ಆದ್ಮ್ಯಾಗ ಇನ್ನೊಂದು ಕಡೆನೂ ಹೊಳ್ಸಿ ಹಾಕಬೇಕು. ಆಮೇಲೆ ಆ ಕಡೆನೂ ಕಲರ್ ಚೇಂಜ್ ಆದ್ಮ್ಯಾಗ ಎಣ್ಣೆಯಿಂದ ತೆಗಿಬೇಕು. ನೀವು ಚಮಚೆಯಿಂದ ಕೈ ಆಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ಇನ್ನು ಮೆತ್ತಗೈತೆ ಕ್ರಿಸ್ಪಿ ಐತೇನಂತ. ಫುಲ್ ಇದು ಎಣ್ಣೆಗೆ ಕರಿಯೋ ಮಟ್ಟ ಮೀಡಿಯಮ್ ಫ್ಲೇಮ್ನಾಗ ಇಟ್ಟನ್ನು ಕರಿಬೇಕು. ಉರಿ ಜೋರು ಇಟ್ಟರೆ ಮ್ಯಾಗ ಕಲರ್ ಚೇಂಜ್ ಆಗಿರುತ್ತೆ, ಆದ್ರೆ ಒಳಗೆ ಹಸಿ ಬಿಸಿ ಇರುತ್ತೆ, ಮೆತ್ತಗಾಗ್ತಾವೆ. ಎಣ್ಣೆಗೆ ಹಿಟ್ಟನ್ನ ಒಮ್ಮೆ ಬಿಡಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ರಿ. ಅವು ಫುಲ್ ಎಣ್ಣೆ ತುಂಬನ ಅವು ಹೊಳ್ಳಾಡ್ಸೋಕೆ ಜಾಗ ಇರಲಾರ್ದ ಮೆತ್ತಗಾಗ್ತಾವೆ, ಕ್ರಿಸ್ಪಿಯಾಗಿ ಬರೋಂಗಿಲ್ಲ. ಇವು ಪಕೋಡ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಇದಕ್ಕೆ ಒಟ್ಟು ನೀರು ಹಾಕಿ ಕಲಿಸ್ಬಾರ್ದು. ಜಸ್ಟ್ ಅದು ಉಳ್ಳಾಗಡ್ಡೆಗೆ ನೀರು ಬಿಟ್ಟಿರ್ತದೆ, ಹಿಟ್ಟು ಹಾಕಿರ್ತಾವಲ್ಲ ಅಷ್ಟು ಹಾಕಿದ್ರನ್ನ ಸಾಕು. ಅಕ್ಕಿ ಹಿಟ್ಟು ಹಾಕಿದ್ರೂ ಕ್ರಿಸ್ಪಿ ಆಗ್ತವೆ. 1-2 ಚಮಚ ಅಕ್ಕಿ ಹಿಟ್ಟನ್ನು ಹಾಕಿ ಇದು ಕಲಿಸ್ಬೇಕಾದ್ರೆ ಎಲ್ಲ ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ. ನಾ ಇಲ್ಲಿ ತೋರಿಸ್ದಂಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿ ಲಾಸ್ಟಿಗೆ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ನೀವು ನೀರು ಹಾಕ್ಕೊಂಡು ಕಲಿಸಿದ್ರೆ ಮೆತ್ತಗಾಗ್ಬಿಡ್ತಾವೆ, ಕ್ರಿಸ್ಪಿಯಾಗಿ ಬರಲ್ಲ. ನಮ್ಮ ಚಾನಲ್ನಾಗ ಉತ್ತರ ಕರ್ನಾಟಕ ರೆಸಿಪೀಸ್ ಅದಾವ, ಅವನ್ನ ನೋಡ್ರಿ, ಟ್ರೈ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಣ್ಣೆ ಒಳಗೆ ಎಣ್ಣೆ ತುಂಬುವಷ್ಟು ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಿಟ್ಟು ಹಾಕೋರಿ, ಅಂದ್ರೆ ಕೈ ಆಡ್ಸೋಕೆ ಜಾಗ ಆದ್ರೆ ಅವು ಚಲೋತ್ನಾಗ ಕರದ ಕ್ರಿಸ್ಪಿಯಾಗಿ ಬರ್ತಾವೆ. ಜಸ್ಟ್ ಇಷ್ಟು ಕಲರ್ ಬಂದಾಗ ನಿಮಗೆ ಚಮಚಲ ಕೈ ಆಡಿಸಿದಾಗ ಗೊತ್ತಾಗುತ್ತೆ. ಈ ಥರ ಬಂದಾಗ ಎಣ್ಣೆಯಿಂದ ತೆಗಿಬೇಕು. ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ. ಓಪನ್ ಮಾಡಿನೂ ತೋರಿಸ್ತೇನೆ. ಲಾಸ್ಟಿಗೆ ಬಿಸಿ ಎಣ್ಣೆ ಒಳಗೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ತಗೊಂಡ್ರೆ ಇದ್ರ ಜೊತೆ ತಿನ್ನೋಕೆ ಇನ್ನೂ ಚಲೋ ಇರುತ್ತೆ. ನೋಡಿದ್ರಲ್ಲ, ಪಟಾಪಟ್ ಅಂತ ಜಿಟಿ ಮಳಿ ಇದ್ದಾಗ ಇಲ್ಲ ಜೋರು ಮಳಿ ಇದ್ದಾಗ ಚಾ ಜೋಡಿ ಸಂಜೆಗೆ ಸ್ನ್ಯಾಕ್ಸಿಗೆ ಏನಾರ ಮಾಡ್ಬೇಕಂದಾಗ ಈಸಿಯಾಗಿ ಇದನ್ನ ಮಾಡ್ಕೋಬೋದು. ನೀವು ಇದನ್ನ ಮನ್ಯಾಗ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.